ಫುಲೆಯವರ ಕುರಿತು ನನ್ನ ಸಂಕ್ಷಿಪ್ತ ಕವನವನ್ನು ವಾಚನ ಮಾಡುತ್ತೇನೆ. ಕವಿತೆಯ ಶೀರ್ಷಿಕೆ ನಡೆದಲ್ಲಿ ಬೆಳಕಾದೆ. ನಡೆ ಶಿಕ್ಷಣ ಪಡೆ ಎಂದು ನಡೆದೆ ನೀನು, ಮೊದಲ ಮಹಿಳಾ ಶಿಕ್ಷಕಿಯಾದೆ ನೀನು. ಸ್ತ್ರೀವಾದ ವಿರುದ್ಧ ಹೋರಾಡಿದೆ ನೀನು, ಹುಟ್ಟು ಧೈರ್ಯದಿಂದ ಎಲ್ಲವನ್ನು ಮೆಟ್ಟಿ ನಿಂತೆ. ದೇಶ ಕಂಡ ಬೆಳಕು ನೀನು, ದೇಶ ಕಂಡ ಬೆಳಕು ನೀನು. ಹೆಣ್ಣು ಮಕ್ಕಳಿಗೆ ಮಾದರಿ, ಹೆಣ್ಣು ಮಕ್ಕಳಿಗೆ ಮಾದರಿ. ಅಸ್ಪೃಶ್ಯತೆಯ ಅಳಿಸಿ ನೀನು ಕಿರು ವಯಸ್ಸಿಗೆ ಕೀರ್ತಿ ತಂದೆ. ಅದೇನು ಶಿಕ್ಷಣ ಪ್ರೇಮ ನಿನ್ನದು, ಬಿಡುವಲ್ಲಿ ಅಕ್ಷರ ಕಲಿಕೆ ಬಿಡುವಿಲ್ಲದೆ ಕ್ರಾಂತಿ ಮಾಡಿದೆ. ನಿನಗೆ ಚುಚ್ಚಿದ್ದ ಕಲ್ಲು ಮುಳ್ಳೆಲ್ಲವನ್ನು ಹೂವಾಗಿ ಪರಿವರ್ತಿಸಿದೆ, ಹೂವಾಗಿ ಪರಿವರ್ತಿಸಿದೆ. ನಡೆ ಶಿಕ್ಷಣ ಪಡೆ ಎಂದು ನಡೆದೆ ನೀನು, ಮೊದಲ ಮಹಿಳಾ ಶಿಕ್ಷಕಿಯಾದೆ ನೀನು, ಮೊದಲ ಮಹಿಳಾ ಶಿಕ್ಷಕಿಯಾದೆ ನೀನು. ಸಾವಿತ್ರಿಬಾಯಿ ಫುಲೆಯವರ ಕವಿತೆಯನ್ನು ವಾಚನ ಮಾಡುತ್ತಿದ್ದೇನೆ. ಇನ್ನೊಂದೊಂದು ರೊಟ್ಟಿ ಕೊಟ್ಟರೆ ಒಂದಿನದ ಹಸಿವನ್ನು ತೀರಿಸ್ತೇವೆ. ರೊಟ್ಟಿ ಕಲಿಸೋದ್ರೆ ಗಂಟ ಕಲಿಸಿದ್ರೆ ಕಲಿಸೋ ಅವಕಾಶ ಕಿತ್ಕೊಳ್ಳೋ ತನಕ ಉಳ್ಳೋನೆಲ್ಲ ಮಾರೋ ತನಕ ನನ್ನ ಹಸಿವನ್ನು ತೀರಿಸ್ತೇನೆ. ಅದೇ ನೀನೇನಾದ್ರು ವಿದ್ಯೆ ಕಲಿಸಿ ಒಟ್ಟಾಗಿ ಹೋರಾಡೋದು ಕಲಿಸಿದ್ಯಾ? ಏನು ಬೇಕಾದರೂ ಆಗಲಿ, ಯಾವ ಕಷ್ಟವಾದರೂ ಬರಲಿ, ನಮ್ಮ ದಾರಿ ನಾವು ಇರ್ಬೋದು ಹೇಳಿಕೊಡ್ತಾನೆ. ಮಹಾನ್ ಸಂಪತ್ತು. ಬೆಳಗ ಮುಂಚೆ ಎದ್ದು ಬೇಗ ಬೇಗ ಕೆಲಸ ಮುಗಿಸ್ಬೇಕು ನಿಮ್ಮ ಕೆಲಸ ಕಾರ್ಯ. ಶಿಸ್ತಾಗಿ ನೆನಪಾಗಿ ತಯಾರಾಗಿ ಹೆತ್ತೋರಿಗೆ ಹಿರಿಯರಿಗೆ ನಿಮ್ಮ ತಂದೆ ಶರಣಂತೆ. ದೇವರ ಹೆಸರ ಹೇಳ್ತಾ ಓದೋದ್ರಲ್ಲಿ ಮುಳುಗೋಗ್ರಿ. ತುಂಬ ಅಮೂಲ್ಯ ದಿನಗಳಿವು, ಮನೆಯಂತ ಕೊಡುಗೆ ಹಾಳು ಮಾಡ್ಬೇಡಿ. ಕಷ್ಟಪಟ್ಟು ಓದ್ರಿ, ಹುಷಾರಾಗಿ. ಜ್ಞಾನನೇ ದೇವರು ಮೊದಲು ತಿಳ್ಕೊಳ್ಳಿ. ಸಿಕ್ಕಿರೋ ಅವಕಾಶನೆಲ್ಲ ಬಳಸಿ ನಿಮ್ಮ ಶಕ್ತಿನೆಲ್ಲ ಒಟ್ಟು ಮಾಡ್ಕೊಳ್ಳಿ. ಜ್ಞಾನನೇ ಸಂಪತ್ತು ಗೊತ್ತಾ? ಅದು ಎಲ್ಲ ಸಂಪತ್ತಿಗಿಂತ ಶಕ್ತಿ. ಯಾರ ಹತ್ರ ಅದು ಇರುತ್ತೋ ಅವನೇ ನಿಜವಾದ ಪಂಡಿತ. ಸಾವಿತ್ರಿಬಾಯಿ ಫುಲೆ 1831ರಲ್ಲಿ ಮಹಾರಾಷ್ಟ್ರದ ಸುತಾರ್ ಜಿಲ್ಲೆಯ ನೈಗಾನ್ನಲ್ಲಿ ಹುಟ್ಟಿದರು. ಸಾವಿತ್ರಿಬಾಯಿಯವರ 9ನೇ ವಯಸ್ಸಿನಲ್ಲಿ ಜ್ಯೋತಿಬಾ ಅವರನ್ನು ವಿವಾಹವಾದರು. ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಎಂಬ ಪಟ್ಟ ಧರಿಸಿದಳು ಹಾಗೂ ಬಾಲ್ಯ ವಿವಾಹ, ಸತಿ ಸಹಗಮನ ಪದ್ಧತಿ ವಿರುದ್ಧ ಹೋರಾಟ ಮಾಡಿದರು. ಸಾವಿತ್ರಿಬಾಯಿಯವರು ಬಾಲ್ಯದಲ್ಲಿ ಅವರಿಗೆ ಶಿಕ್ಷಣ ಪಡೆಯುವ ಆಸಕ್ತಿ ಇತ್ತು. ಸಾವಿತ್ರಿಯವರು ಒಂದು ದಿನ ಪುಸ್ತಕವನ್ನು ತೆರೆದು ಓದುತ್ತಿರುವಾಗ ಸಾವಿತ್ರಿಯವರು ತಂದೆಯವರು ಓದುತ್ತಿರುವ ಪುಸ್ತಕವನ್ನು ಕಸಿದುಕೊಂಡು ಬೆಂಕಿಗೆ ಎಸೆದರು. ಆಗ ಸಾವಿತ್ರಿಯವರು ಅವರ ತಂದೆಯನ್ನು ಕೇಳಿದರು, ಅಪ್ಪಾಜಿ, ಈ ಪುಸ್ತಕವನ್ನು ಏಕೆ ಬೆಂಕಿಗೆ ಎಸೆದರು? ಮಗಳೇ, ಹೆಣ್ಣು ಮಕ್ಕಳು ಶಿಕ್ಷಣವನ್ನು ಪಡೆಯಬಾರದು ಎಂದು ಹೇಳಿದರು. ಯಾವುದಾದರೂ ಹೆಣ್ಣು ಮಕ್ಕಳು ಶಿಕ್ಷಣ ಪಡೆದರೆ ಅವರಿಗೆ ಪತಿಗಳು ತಿನ್ನುವ ಆಹಾರ ವಿಷವಾಗುತ್ತದೆ ಎಂದು ಮೂಢನಂಬಿಕೆ ಒಳಗಾಗಿದ್ದರು. ಸಾವಿತ್ರಿಬಾಯಿಯವರಿಗೆ ಮದುವೆಯಾಗಿತ್ತು. ಮದುವೆಯಾದರೂ ಸಹ ಓದಬೇಕೆನ್ನುವ ಛಲವರಲ್ಲಿ ಇರುವುದು ಅವರು ಪತಿ ಜ್ಯೋತಿಬಾ ಅವರಿಗೆ ತಿಳಿಯುವಂತ ಬಂದಿತು. ಹೆಣ್ಣು ಮಕ್ಕಳು ಶಿಕ್ಷಣ ಪಡೆಯಬಾರದೆಂದು ಗೊತ್ತಿದ್ದರೂ ಸ್ವತಃ ಜ್ಯೋತಿಬಾ ಫುಲೆಯವರೇ ಸಾವಿತ್ರಿಬಾಯಿಗೆ ಶಿಕ್ಷಣ ಪಡೆಸಿದರು.